ರಾಜ್ಯದ ಹಲವೆಡೆ ಸಿಲಿಂಡರ್ನ ಸಮಸ್ಯೆ ಉಂಟಾಗಿದ್ದು ಈ ವಿಚಾರವಾಗಿ ಬೆಂಗಳೂರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಸಿಲಿಂಡರ್ನ ಸಮಸ್ಯೆ ಉಂಟಾಗಿದ್ದು ಇದೇ ವಿಚಾರವಾಗಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ತಾತ್ಕಾಲಿಕ ಸಮಸ್ಯೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಕೇಂದ್ರ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡ್ತಾ ಇದೆ. ಸದ್ಯದಲ್ಲೇ ಎಲ್ಲವೂ ಕೂಡ ಬಗೆಹರಿಯಲಿದೆ. ಪ್ರಾಥಮಿಕ ಶಾಲೆಯವರಿಗೆ ಸಮಸ್ಯೆ ಅರ್ಥವಾಗಿದೆ. ಆದರೆ ಕಾಂಗ್ರೆಸ್ಗೆ ಮಾತ್ರ ಈ ಸಮಸ್ಯೆ ಇನ್ನೂ ಕೂಡ ಅರ್ಥವಾಗಿಲ್ಲ. ಕಾಂಗ್ರೆಸ್ ಇದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯದ ಹಲವೆಡೆ ಸಿಲಿಂಡರ್ನ ಸಮಸ್ಯೆ ಉಂಟಾಗಿರುವಂಥದ್ದು. ಈ ಸಿಲಿಂಡರ್ ಸಮಸ್ಯೆಯ ವಿಚಾರವಾಗಿ ಬೆಂಗಳೂರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಿಲಿಂಡರ್ನ ಸಮಸ್ಯೆ ತಾತ್ಕಾಲಿಕವಾದಂತಹ ಸಮಸ್ಯೆ, ಎಲ್ಲ ಸರಿ ಹೋಗುತ್ತೆ. ಕೇಂದ್ರ ಸಮಸ್ಯೆ ಬಗೆಹರಿಸೋಕೆ ಒದ್ದಾಡ್ತಾ ಇದೆ, ಪ್ರಯತ್ನ ಕೂಡ ಮಾಡ್ತಾ ಇದೆ. ಇನ್ನು ಪ್ರಾಥಮಿಕ ಶಾಲೆಯವರಿಗೆ ಸಮಸ್ಯೆ ಅರ್ಥವಾಗಿದೆ, ಆದರೆ ಕಾಂಗ್ರೆಸ್ನವರಿಗೆ ಮಾತ್ರ ಸಮಸ್ಯೆ ಅರ್ಥ ಆಗ್ತಿಲ್ಲ ಅಂತ ಕಾಂಗ್ರೆಸ್ನ ವಿರುದ್ಧವಾಗಿ ಮಾತನಾಡಿರುವಂಥದ್ದು. ಹಾಗೆ ಕಾಂಗ್ರೆಸ್ ಇದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಹೆಚ್ಚು ಯಾಕಾಗಿದೆ ಅಂತ ಎಲ್ರಿಗೂ ಗೊತ್ತಿದೆಯಲ್ಲ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಇವತ್ತು ಕ್ರೂಡ್ ಆಯಿಲ್ ನಮಗೆ ಬರುವಂತದ್ದು ತೊಡಕಾಗ್ತಾ ಇದೆ. ಆ ಕಾರಣದಿಂದ ಅದರ ಎಫೆಕ್ಟ್ ಕರ್ನಾಟಕಕ್ಕಲ್ಲ, ವೆಸ್ಟ್ ಬೆಂಗಾಲ್ಗಲ್ಲ, ಅಥವಾ ಭಾರತ ದೇಶಕ್ಕಲ್ಲ, ಪ್ರಪಂಚಕ್ಕಾಗ್ತದೆ. ಅದು ಎಲ್ಲ ಕಡೆಯಲ್ಲಿ ಆಗ್ತಕ್ಕಂಥದ್ದು. ಇನ್ನೊಂದು, ಈ ಅವಿವೇಕತನದ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡಬಾರ್ದು. ಅವಿವೇಕಗಳಿಗೆ ಉತ್ತರ ಕೊಡಬಾರ್ದು. ಅವ್ರಿಗೆ ನಿಜವಾಗ್ಲೂ ಪ್ರಜ್ಞೆ ಇದ್ದು ಅವಲೋಕನ ಮಾಡಿ ತಪ್ಪಾಗಿದ್ರೆ ಪ್ರಶ್ನೆ ಕೇಳಿದ್ರೆ, ಪ್ರಬುದ್ಧರು ಇದಕ್ಕೆ ಏನಾದ್ರೂ ಇದ್ರೆ ನಾವು ಉತ್ತರ ಕೊಡ್ಬೇಕಂತ. ಅಪ್ರಬುದ್ಧ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾನು ಒಂದ್ಸಾರಿ ಹೇಳಿದ್ದೀನಿ, ಮತ್ತೆ ಮತ್ತೆ ಅದನ್ನ ಯಾಕೆ ಕೇಳ್ತೀರಿ? ಅದನ್ನ ಅವಲೋಕನ ಮಾಡೋದು ನಿಮಗ್ ಬಿಟ್ಟಿದ್ದು. ಹೆಸರು ಹೇಳಿ ನೀವು ಕೇಳಿ. ಈಗ ನನ್ನ ಕೈಲಿ ಮತ್ತೆ ಏನೋ ಇದು ಮಾಡಕ್ಕೆ ಯಾಕೆ ನೋಡ್ತೀರಿ? ಹೆಚ್ಚು